ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ. ಸ್ನೇಹಿತರ, ಇವತ್ತು ಬಂದಿರೋ ಪ್ರೊಫೈಲ್ ನೋಡೋದಾದ್ರೆ ಅವಳು ನಿಮ್ಮನ್ನು ಪ್ರೀತಿಸಲು ತಯಾರಿದ್ದಾಳೆ, ನೀವು ರೆಡಿನಾ ಎಂದು ಕೇಳಿಕೊಂಡಿದ್ದಾರೆ. ಓಕೆ, ಬನ್ನಿ ಇವರ ಪ್ರೊಫೈಲ್ ಬಗ್ಗೆ ನೋಡೋಣ. ಫ್ರೆಂಡ್ಸ್, ಇವರ ಹೆಸರು ರಮ್ಯಾ, ವಯಸ್ಸು 39 ವರ್ಷ, ನಿವಾಸ ದಾವಣಗೆರೆ, ಧರ್ಮ ಹಿಂದೂ ಧರ್ಮ, ಜಾತಿ ಲಿಂಗಾಯತ ಜಾತಿ ಎಂದು ತಿಳಿಸಿದ್ದಾರೆ. ವಿದ್ಯಾಭ್ಯಾಸ BCom ಪೂರ್ಣಗೊಂಡಿದೆ. ಉದ್ಯೋಗ ಸ್ಯಾರಿ ಶಾಪ್ ಮ್ಯಾನೇಜರ್ ಆಗಿ ವರ್ಕ್ ಮಾಡಿಕೊಂಡು ಇದ್ದೇನೆ ಎಂದು ತಿಳಿಸಿದ್ದಾರೆ. ವೈವಾಹಿಕ ಸ್ಥಿತಿ ಸಪರೇಟ್ ಆಗಿದ್ದಾರೆ. ಸಪರೇಟ್ ಆಗಿ 2 ವರ್ಷ ಆಯಿತು ಎಂದು ತಿಳಿಸಿದ್ದಾರೆ. ಹಾಗೆ ಸ್ನೇಹಿತರೆ, ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ 100% ಇವರ ಡೀಟೇಲ್ಸ್, ಅಡ್ರೆಸ್ ಹಾಗೂ ನಿಮಗೆ ದೊರೆಯುತ್ತದೆ. ಹಾಗೆ ಇವರು ಅವರ ವೈವಾಹಿಕ ಹಿನ್ನೆಲೆಯನ್ನು ಸಹ ತಿಳಿಸಿದ್ದಾರೆ. 23ನೇ ವಯಸ್ಸಿಗೆ ಕುಟುಂಬದ ಒತ್ತಡದಿಂದ ಮದುವೆಯಾದ ಮೊದಲ ವರ್ಷದವರೆಗೆ ಎಲ್ಲವೂ ಚೆನ್ನಾಗಿತ್ತು. ಪತಿಯ ಹೊರಗಿನ ಸಂಬಂಧಗಳು ತಿಳಿದಾಗ ಮನಸ್ಸು ಮುರಿದು ಹೋಯಿತು. ಹಾಗೆ ಸಹನೆಯ ಗಡಿಯನ್ನು ದಾಟಿದಾಗ ಮಗುವಿನೊಂದಿಗೆ ಮನೆ ಬಿಟ್ಟು ಹೊರಬಂದಳು. ಈಗ 6 ವರ್ಷಗಳಿಂದ ವಿಭಿನ್ನ ಬದುಕಿನಲ್ಲಿ, ಆದರೆ ಬಿಟ್ಟಿಲ್ಲ. ಹಾಗೆ ಅವರು ಅನುಭವಿಸಿದಂತಹ ನೋವುಗಳನ್ನು ಸಹ ಹೇಳಿಕೊಂಡಿದ್ದಾರೆ. ಸ್ನೇಹಿತರು ನಾಟಕದಂತೆ ದೂರವಾದರು. ಸಂಬಂಧಿಕರು ಮಗುವಿಗೆ ತಂದೆ ಬೇಕು ಎಂಬ ಟೀಕೆ. ಒಂದು ಮಹಿಳೆ ತಮ್ಮ ಮನೆಯ ತೊಂದರೆಗಳ ಮುಂದೆ ಎಷ್ಟು ನಿದ್ರಾಹೀನಳಾಗುತ್ತಾಳೆ ಅಂದುಕೊಂಡರೆ ಅದು ನಿಮಗೆ ಗೊತ್ತಿಲ್ಲ. ರಾತ್ರಿ ಮೌನ, ಬೆಳಗ್ಗೆ ನಗುವಿನ ನಟನೆ, ಒಬ್ಬಂಟಿತನ, ಮನಸ್ಸಿನೊಳಗಿನ ನಿರಂತರ ಚಾಟೆ ಎಂದು ತಿಳಿಸಿದ್ದಾರೆ. ಹಾಗೆ ಅವಳು ಹುಡುಕುತ್ತಿರುವ ಲೈಫ್ ಪಾರ್ಟ್ನರ್ ಈ ರೀತಿ ಇರಬೇಕು ಎಂದು ಹೇಳಿಕೊಂಡಿದ್ದಾರೆ. ಮದುವೆ ಕಡ್ಡಾಯವಲ್ಲ, ಆದರೆ ನಿಷ್ಠೆಯ ಹೃದಯವಂತ ಬೇಕು. ಹಾಗೆ ಹಣಕ್ಕಲ್ಲ, ಮನಸ್ಸಿಗಾಗಿಯೇ ಬಾಂಧವ್ಯ ಬೇಕು. ಪ್ರೀತಿಯ ಮಾತು, ಕಾಳಜಿಯ ಸ್ಪರ್ಶ, ನಗುವಿನ ಸಮಾಧಾನ ಬೇಕು. ಆಕೆಯ ಬಾಳಲ್ಲಿ ನಿಜವಾದ ಒಬ್ಬ ಸ್ನೇಹಿತ, ಪ್ರೇಮಿ, ಜೊತೆಯಾಳು ಬೇಕಂತ. ಅವಳ ಹೃದಯವನ್ನು ತಟ್ಟಬಲ್ಲವನು, ಅವಳ ಹಸ್ತ ಹಿಡಿಯಲು ತಯಾರಾಗಿರುವವನು ಬೇಕು ಎಂದು ತಿಳಿಸಿದ್ದಾರೆ. ಹಾಗೆ ಅವಳ ಗುರಿಗಳನ್ನು ಸಹ ಇವರು ತಿಳಿಸಿದ್ದಾರೆ. ಮಗುವಿಗೆ ಪ್ರೀತಿಯ ಜೀವಮಾನ ಕಲ್ಪಿಸಬೇಕು. ತನ್ನ ಒಳಗಿನ ಹೆಣ್ಣು ಮತ್ತೆ ಹೊಳೆಯಬೇಕು. ಬದುಕಿನಲ್ಲಿ ಸಂತೋಷವನ್ನು ಹಾಗೆ ವಿಶ್ವಾಸವನ್ನು ಪಡೆದು ಬಾಳಬೇಕೆಂಬ ಬಯಕೆ. ಬದುಕು ಅಷ್ಟೇನೂ ಮುಗಿದಿಲ್ಲ, ಇನ್ನು ಕೆಲವು ಪುಟಗಳು ಬರೆಯಬೇಕಿವೆ ಎಂದು ತಿಳಿಸಿದ್ದಾರೆ. ಹಾಗೆ ಅವರ ಅಂತಿಮ ಆಹ್ವಾನವನ್ನು ಕೂಡ ತಿಳಿಸಿದ್ದಾರೆ. ನೀನೊಬ್ಬಳಿಗಾಗಿ ಕಾಯ್ತಿದ್ದೀಯಾ ಅಂದರೆ ನಾನಿದ್ದೇನೆ ಎಂದು ತಿಳಿಸಿದ್ದಾರೆ. ನಾನು ನಿನ್ನ ಕನಸಿನ ಪಾತ್ರವಲ್ಲ, ಆದರೆ ನಿನ್ನ ಬಾಳಿನಲ್ಲಿ ನಿಜವಾದ ಪಾತ್ರವಾಗಬಹುದು. ಯಾರಿಗಾದರೂ ಎಷ್ಟು ಹೇಳಿ ತಂದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ರೆ ಬನ್ನಿ ಎಂದು ಕೇಳಿಕೊಂಡಿದ್ದಾರೆ. ಹಾಗೆ ಹೆಣ್ಣು ಎಂದೆಂದಿಗೂ ಶಕ್ತಿಯ ರೂಪ, ಆದರೆ ಬಾಳಿಗೆ ಬೆನ್ನು ಹಾಕುವವನು ಇರಬೇಕು ಎಂದು ತಿಳಿಸಿದ್ದಾರೆ. ಹಾಗೆ ಸ್ನೇಹಿತರೆ, ಯಾರಿಗಾದರೂ ಇವರ ಪೂರ್ತಿ ಡೀಟೇಲ್ಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಇವರ ಬಗ್ಗೆ ಪೂರ್ತಿ ಡೀಟೇಲ್ಸನ್ನು ಅಲ್ಲಿ ವಿಡಿಯೋದಲ್ಲಿ ಕೊಟ್ಟಿರುತ್ತೇನೆ. ಅದಕ್ಕಾಗಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆಗಿ 100% ಇವರ ಡೀಟೇಲ್ಸ್ ನಿಮಗೆ ದೊರೆಯುತ್ತದೆ.